ಬೆನ್ನು ನೋವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕೂತ್ಕೊಂಡು ವರ್ಕ್ ಮಾಡ್ತಾರೆ, ತುಂಬಾ ಹೊತ್ತು ನಿಂತ್ಕೊಂಡು ವರ್ಕ್ ಮಾಡ್ತಾರೆ. ಇನ್ನು ಮ್ಯಾಕ್ಸಿಮಮ್ ಜನಕ್ಕೆ ಬೆನ್ನು ವೀಕ್ ಆಗ್ತಾ ಹೋಗುತ್ತೆ, ಅಂದ್ರೆ ಅಲ್ಲಿ ಡಿಸ್ಕ್ ಅಲ್ಲಿ ಬಲ್ಜ್ ಆಗುತ್ತೆ, ಕೆಲವರಿಗೆ ನರು ಕಂಪ್ರೆಷನ್ ಆಗುತ್ತೆ. ಸೊ ಇದೆಲ್ಲ ಆದಾಗ ಹೆಚ್ಚಾಗತ್ತೆ. ಇನ್ನು ನಾರ್ಮಲ್ ಆಗಂತೂ ಸ್ವಲ್ಪನಾದ್ರೂ 30 ವರ್ಷ ಆಗೋದ್ರೊಳಗೇನೆ ಬೆನ್ನು ನೋವು ಸ್ಟಾರ್ಟ್ ಆಗುತ್ತೆ. ಇನ್ನು ಲೇಡೀಸ್ ಅಲ್ಲಿ ಅಂದ್ರೆ ಪ್ರೆಗ್ನೆಂಟ್ ಆದ ನಂತರ ಆಫ್ಟರ್ ಡೆಲಿವರಿ ಪೇನ್ ಉಳ್ಕೊಳ್ಳುತ್ತೆ. ಅದರಲ್ಲೂ ಸಿಸೇರಿಯನ್ ಮಾಡಿ ಬೆನ್ನಿಗೆ ಅನಸ್ತೇಶಿಯಾ ಎಲ್ಲ ಕೊಟ್ಟಾಗ ತುಂಬಾ ಕಾಮನ್. ಇದಕ್ಕೆ ಏನ್ ಮಾಡಬೇಕು? ಯಾವುದೇ ಕಾರಣಕ್ಕೂ ಸರ್ಜರಿ ಮಾಡಿಸ್ಬಾರ್ದು. ಸೊ ಅದ್ರ ಬದಲಿಗೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ರೆಸ್ಟ್ ತಗೋಬೇಕು. ಜೊತೆಗೆ ಬೆನ್ನು ನೋವನ್ನು ಚೆನ್ನಾಗಿ ಮಾಡಲಿಕ್ಕೆ ಹರಳು ಬೇರಿನ ಕಷಾಯ ಆಗಿರ್ಬೋದು, ಅಥವಾ ಕೆಲವೊಂದು ಗಿಡಮೂಲಿಕೆಗಳ ಕಾಂಬಿನೇಷನ್, ನೀರ್ಗುಂಡಿ ಅದನ್ನೆಲ್ಲ ಹಾಕಿ ಮಾಡಿದಾಗ ಅದು ಕೂಡ ಸಪೋರ್ಟ್ ಮಾಡುತ್ತೆ. ನಿಮಗೆ ಎಲ್ಲಿ ಕ್ಯಾಲ್ಸಿಯಮ್ಮು ಮೆಗ್ನೀಷಿಯಮ್ಮು ಏನಾದರೂ ಕಡಿಮೆ ಆಗಿದ್ರೆ ನ್ಯಾಚುರಲ್ ವೇನಲ್ಲೇ ಅದನ್ನು ತಗೋಬೇಕು. ಅಂದರೆ ಗಿಡಮೂಲಿಕೆಗಳ ಒಂದು ಕಾಂಬಿನೇಷನ್ನಲ್ಲಿ. ಮುದ್ರಗಳಲ್ಲಿ ಮೇರುದಂಡ ಅಂದರೆ ಬೆನ್ನಿನ ಮೂಳೆ ಅಲ್ವಾ. ಸೊ ಇದನ್ನು ಮಾಡ್ತಾನೆ ನಿಮಗೆ ಬೆನ್ನು ಸ್ಟ್ರೈಟ್ ಆಗ್ತಾ ಹೋಗುತ್ತೆ. ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ತುಂಬ ವಂಡರ್ಫುಲ್ಲಾಗಿ ಇದು ಕೂಡ ಕೆಲಸ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಬೆನ್ನು ನೋವಿಗೆ ಒತ್ತು ಹೋಗಿರೋದನ್ನು ಸ್ಟ್ರೆಚ್ ಮಾಡಿ ಸರಿ ಮಾಡಬೇಕು ಅಂದ್ರೆ ಏನು, ಎಕ್ಸಸೈಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇದೆಲ್ಲ ಮಾಡ್ತಾ ಹೋಗಿ ಬೆನ್ನು ನೋವಿಗೆ ನಿಮಗೆ ಪೇಯ್ನ್ ಕಿಲ್ಲರ್ ಆಗಲಿ ಅಥವಾ ಆಪ್ರೇಷನ್ ಆಗಲಿ ಅಗತ್ಯ ಖಂಡಿತ ಇರೋದಿಲ್ಲ.